ಇವರೆಲ್ಲ ಹೀರೋಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಿಜವಾಗ್ಲು ಇವರೆಲ್ಲ ಜೋಕರ್ಸ್. ಇವರು ಏನೇನ್ ಸಾಧನೆ ಮಾಡಿದ್ದಾರೆ ಅಂತ ನೋಡೋಣವಾ? ಈ ವಿಡಿಯೋಸ್ ಎಲ್ಲ ನೋಡಿ. ಬ್ರೋ ಬಗ್ಗೆ ವಿಡಿಯೋ ತೆಗೆದಾನ ಸುಮ್ನೆ ಬಿಡ್ತೀವಿ. ಬೆಂಕಿ ಶಾರ್ಟ್ ಆಗಿ ಹೊಡ್ತಾರ ನೋಡು. ನಮ್ಮ ನೀನೇ ಆಯ್ಕೊಂತಿದ್ದೆಯಲ್ಲೋ ಲೌಡೇ ರಾಹುಲ್ ಎಸ್ ಬ್ರೋ ನ ಇನ್ಸ್ಟಾಗ್ರಾಮ್ ನಾಗ ದಂಗಕತ್ತಾರಲೆ. ಇವರೆಲ್ಲ ನಮ್ ಕರ್ನಾಟಕ ಯೂತ್ಸ್. ಇವ್ರ ಏಜ್ ಬಂದ್ಬಿಟ್ಟು 18 ಇಂದ 25 ಒಳಗಡೆ ಇರ್ತದೆ. ಇವ್ರು ಏನಕ್ಕೆ ಈ ತರ ಚಪ್ಪರ್ ತರ ಮಾತಾಡ್ತಿದ್ದಾರೆ? ಎಲ್ಲ ನಮ್ ದೊಡ್ಡವರಿಂದ ಲೈಫ್ ಅಲ್ಲಿ ಹೆಂಗ್ ಉದ್ಧಾರ ಆಗ್ಬೇಕು ಅಂತ ಹೇಳ್ಕೊಡ್ತಾರೆ. ಕೆಟ್ಟ ಮಾತುಗಳು ಹೇಳ್ಕೊಡೋದು. ಇವ್ರ ಕಂಟೆಂಟ್ಸ್ ಎಲ್ಲ ಲೈಫ್ ಇಂದ ಮಾಡ್ತಾರೆ ಅಂತೆ. ಇವಾಗ ವಿಡಿಯೋಸ್ ನೋಡಿದ್ರಲ್ಲ, ಆತರ ವಿಷಯನ ಹೇಳ್ಕೊಡೋದು ನೀವು. ಕೆಟ್ಟ ಮಾತು ಅನ್ನೋದು ನಾರ್ಮಲೈಸ್ ಮಾಡ್ತಿದ್ದೀರಾ. ಕುಡಿಯೋ ವಿಷಯನೂ ಪ್ರಮೋಟ್ ಮಾಡ್ತೀರಾ. ಸೊ ಈ ತರ ವಿಷಯ ಅಲ್ಲ ನಮ್ಮ ಯಂಗ್ಸ್ಟರ್ಸ್ಗೆ ಪ್ರಮೋಟ್ ಮಾಡೋದ್ರಿಂದ ನಿಮ್ಗೇನ್ ಸಿಗುತ್ತೆ? ನಿಮ್ಗೆ ಲ್ಯಾಕ್ಸ್ ಅಲ್ಲಿ ಫಾಲೋವರ್ಸ್ ಇದ್ದಾರೆ. ನಿಮ್ ತರ ಮಾತಾಡಿದ್ರೆ ಫೇಮಸ್ ಆಗ್ಬೋದು ಅಂತ ವಿಡಿಯೋಸ್ ಮೇಕ್ ಮಾಡಿ ಪೋಸ್ಟ್ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅವ್ರು ಮಾಡ್ತಿರೋದು ತಪ್ಪು ಅಂತ. ಯೋಚನೆ ಮಾಡಿ, ಆ ವಿಡಿಯೋಸ್ ಎಲ್ಲ ನಾವು ನೋಡಿದ್ರೆ ಚೆನ್ನಾಗಿ ಮಾಡಿದಾನೆ ಅಂತ ಹೇಳ್ತೀರಾ, ಚಪ್ಪರ್ ತರ ಇದೆ ಅಂತ ಹೇಳ್ತಾರೆ. 18 ಇಂದ 25 ಒಳಗಡೆ ನೀವು ಕಷ್ಟಪಟ್ರೆ ಮಾತ್ರ ಸಕ್ಸಸ್ ಆಗೋಕ್ ಚಾನ್ಸ್ ಇರೋದು. ಇಲ್ಲ ಈ ತರ ಚಪ್ಪರ್ಗಳು ವಿಡಿಯೋಸ್ ನೋಡಿದ್ರೆ ನಿನ್ ಲೈಫಲ್ಲಿ ನೀನು ಉದ್ಧಾರ ಆಗಲ್ಲ. ಇವ್ರು ಫೇಮಸ್ ಆಗ್ಬೇಕಂತ ಕೆಟ್ಟ ಮಾತುಗಳು ಯೂಸ್ ಮಾಡ್ಕೊಂಡು ವಿಡಿಯೋಸ್ ಮೇಕ್ ಮಾಡಿ ಪೋಸ್ಟ್ ಮಾಡ್ತಾರೆ. ಅದರಿಂದ ಇವ್ರು ಫೇಮಸ್ ಆಗ್ತಾರೆ. ಬಟ್ ನಿಮ್ಗೆ ಏನು ಸಿಗಲ್ಲ. ಆಲ್ರೆಡಿ ನಮ್ಮ ದೇಶದಲ್ಲಿ 475 ಲಕ್ಷ ಜನ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ದಾರೆ. ಸೊ ಇವ್ರ ವಿಡಿಯೋಸ್ ನೀವು ನೋಡಿದ್ರೆ ನೀವು ಈ ಲಿಸ್ಟ್ ಅಲ್ಲಿ ಆಡ್ ಆಗ್ತೀರಾ. ಈ ತರ ಕೆಟ್ಟ ಮಾತು ಮಾತಾಡೋರು, ಈ ತರ ಕೆಟ್ಟ ವಿಷಯ ಹೇಳ್ಕೊಡೋರು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಒಳ್ಳೆ ಹ್ಯಾಬಿಟ್ ನ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡಿ. ಜಿಮ್ಗೆ ಹೋಗಿ ಚೆನ್ನಾಗಿ ವರ್ಕ್ಔಟ್ ಮಾಡಿ. ನಿಮ್ ಬಾಡಿನ ಹೆಲ್ದಿಯಾಗಿ ಇಟ್ಕೊಳ್ಳಿ. ಹೊಸ ಸ್ಕಿಲ್ಸ್ ನ ಲರ್ನ್ ಮಾಡ್ಕೊಳ್ಳಿ. ಒಳ್ಳೆ ಮೂವೀಸ್ ನೋಡಿ, ಒಳ್ಳೆ ಇನ್ಫ್ಲೂಯೆನ್ಸರ್ ನ ಫಾಲೋ ಮಾಡಿ. ಆಟೋಮೆಟಿಕ್ ಆಗಿ ನಿಮ್ ಲೈಫ್ ಅನ್ನೋದು ಚೇಂಜ್ ಆಗ್ತದೆ. ನಿಮ್ಮ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಈ ತರ ಜನ ನೀನ್ ಫಾಲೋ ಮಾಡಿದ್ರೆ ನಿನ್ ಲೈಫಲ್ಲಿ ಉದ್ಧಾರ ಆಗ್ತೀಯಾ? ನೀನೇ ಯೋಚನೆ ಮಾಡಿ ನೋಡು. ಚಪ್ಪರ್ ತರ ವಿಡಿಯೋಸ್ ಮಾಡೋ ಇನ್ಫ್ಲೂಯೆನ್ಸರ್ ಹೇಳ್ಕೊಂತೀನಿ. ನಿಮ್ಗೆ ನಿಜವಾಗ್ಲೂ ಪ್ರೀತಿ ಅನ್ನೋದಿದ್ರೆ ನಮ್ ಜನಗಳಿಗೆ ಒಳ್ಳೆ ವಿಷಯ ಹೇಳ್ಕೊಡಿ. ಈ ತರ ಕೆಟ್ಟ ಮಾತಲ್ಲ. ನಮ್ ಕನ್ನಡ ಕಮ್ಯುನಿಟಿ ಅನ್ನೋದು ಚೆನ್ನಾಗಿರ್ಬೇಕಂದ್ರೆ ನಮ್ಮಂತ ಪಾಸಿಟಿವ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ.